ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 47ನೇ ಸಂಚಿಕೆ. ಓಡಿ ಬಂದ ಕುದುರೆಗಳನ್ನು ನೋಡಿಬಿಟ್ಟು ಆಶ್ಚರ್ಯಪಟ್ಟದಲ್ಲಿ ಮೊದಲು ಪ್ರಜ್ಞೆ ಬಂದವನು ರವಿದಾಸನೇ. ದೇವಿ, ಈ ಪೋಲಿ ವೈಷ್ಣವ ತನ್ನ ಕೆಲಸವನ್ನು ತೋರಿಸ್ಬಿಟ್ಟ. ಇವನು ಗೂಢಾಚಾರಿ, ಇವನ್ನ ನಂಬಬೇಡ ಅಂತ ಎಷ್ಟೋ ಸತಿ ನಿಮ್ಗಳಿಗೆ ನಾನು ಎಚ್ಚರ ಮಾಡಿದ್ದೀನಿ. ನಮ್ಮನ್ನು ಹಿಡಿಯೋದಕ್ಕಿಂತ ಇವನು ತಾನೇ ಆಳುಗಳನ್ನು ಕೊಂಡು ಬಂದಿದ್ದಾನೆ. ಆದರೆ ಇವನಿಂದ ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇವನ ದೈವವಾಗಿ ನಾರಾಯಣನೇ ಬಂದರೂ ಆಗೋದಿಲ್ಲ. ಬನ್ನಿ ಹೋಗೋಣ, ಕುದುರೆಗಳ ಬರೋ ಒಳಗೆ ಬೆಟ್ಟದ ಮೇಲೆ ಹತ್ಬಿಡೋಣ ಅಂತಂದ ಮಂತ್ರವಾದಿ. ಆಳ್ವಾರ್ ಕಡೆಯನು, ನಂದಿನಿ, ಈ ಪಾತಕರುಗಳ ಜೊತೆ ನೀನು ಹೋಗ್ಬೇಡ, ಇವುಗಳ ಜೊತೆ ನೀನು ಸೇರಿದಿಂದ ಬಂದಿದ್ದ ಆಪತ್ತುಗಳೆಲ್ಲ ಸಾಕು ಅಂತಂದ. ನಂದಿನಿ ಆಳ್ವಾರ್ ಕಡೆಯನ್ನು ನೋಡಿ, ತಿರುಮಲೆ, ನಾನು 90 ದಿನದಿಂದ ಒಂದು ಕೇಳ್ತಾ ಇದ್ದೆ, ಅದು ನೆನಪಲ್ಲಿದೆಯಾ? ನಾನು ಅಮ್ಮನ ಹತ್ರ ಕರ್ಕೊಂಡೋಗೋ ಹಾಗೆ ನೀನು ಬೇಡ್ಕೊಂಡಿದ್ದೆ. ಇವಾಗಲಾದರೂ ನನ್ನನ್ನು ನೀನು ನನ್ನ ತಾಯಿ ಹತ್ರ ಕರ್ಕೊಂಡೋಗೋ ಹಾಗೆ ಮಾತು ಕೊಟ್ಟರೆ ನಾನು ನಿನ್ನ ಜೊತೆ ಬರ್ತೀನಿ, ಇಲ್ಲಾಂದರೆ ಇವ್ರುಗಳ ಜೊತೆ ಹೋಗ್ತೀನಿ ಅಂತ ಅಂದಳು. ನಂದಿನಿ, ನನ್ನಿಂದ ಅದು ಆಗದೆ ಇರೋ ಕೆಲಸ ಅಂತ ತಿರುಮಲೆ ಹೇಳುವ ಒಳಗಿನೇ ರವಿದಾಸ ಅಡ್ಡ ಮಾಡಿ, ಇವನೇನು ಕರ್ಕೊಂಡು ಹೋಗೋದು, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದ. ಹೌದೌದು, ಇವನು ನಿನ್ನ ಅಮ್ಮನ ಹತ್ರ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಅಮ್ಮನನ್ನು ಕೊಂದಿದ್ದು ಹಾಗೆ ನಿನ್ನನ್ನು ಕೊಂದು ಯಮಲೋಕಕ್ಕೆ ಕಳಿಸಿಡ್ತಾನೆ. ನಂದಿನಿ, ಈ ಪಾದಗರುಗಳ ಸಹವಾಸ ಇನ್ನಿನ್ನು ನಿನಗೆ ಬೇಡ. ಇವ್ರುಗಳಲ್ಲಿ ಒಬ್ಬನು ನಿನ್ನ ತಾಯಿಯನ್ನು ಕೊಂದವನು. ಮಂತ್ರವಾದಿ ಮುಖವನ್ನು ನೋಡು, ಕೊಲೆಗಾರ ಅಂತ ಹೇಳಿ ಬರೆದಿದೆ ಅಂತ ಹೇಳಿದ್ದಾನೆ ಆಳ್ವಾರ್ ಕಡೆ. ರವಿದಾಸನ ಮುಖದಲ್ಲಿ ಕೊಂದಳಿಸಿದ ಕೋಪದಿಂದ ಸುಳ್ಳು ಸುಳ್ಳು ಅಂತ ಹೇಳಿ ಕೂಗಿದ. ಸ್ವಲ್ಪ ಮುಂಚೆ ಶಾಂತ ಕುಡಿಕೊಂಡಿದ್ದ ನಂದಿನಿಯ ಕಣ್ಗಳಲ್ಲಿ ಇವಾಗ ಹುಚ್ಚಿನ ಗುರುತು ಕಾಣಿಸ್ಕೊಂಡಿತ್ತು. ತಿರುಮಲೆ, ಇದು ನಿಜ ಏನು? ಇದು ನಿಜವಾ? ನನ್ನ ತಾಯಿ ನಿಜವಾಗಲೇ ಸತ್ತೋಗ್ಬಿಟ್ಲದ? ಅವಳನ್ನ ಇನ್ನಿ ನಾನು ನೋಡೋಕ್ಕಾಗಲ್ವಾ ಅಂತ ಅಂದಳು. ಅನುಮಾನ ಇದ್ದರೆ ಇದೋ ಈ ಹೆಣ್ಣನ್ನು ಕೇಳಿ ತಿಳ್ಕೊ. ಇವ್ರುಗಳು ಒಬ್ಬನಾದ ಸೋಮನ್ ಸಂಭವನೇ ಬೇಲೆಸೆದು ನಿಮ್ಮ ತಾಯಿಯನ್ನು ಕೊಂದಿದ್ದವನು. ಇವಳು ಸೀದಾ ನೋಡಿದ್ಲು, ಅತ್ತೆಯನ್ನು ಕೊಂದಿದ್ದವನ್ನ ಹಿಂಬಾಲಿಸ್ಕೊಂಡು ಬಂದಳು. ಪುಂಗಳಿ ಹೇಳು ಅಂತ ಹೇಳಿದ ಆಳ್ವಾರ್ ಕಡೆ. ಹೌದು, ನಾನೇ ನನ್ನ ಕಣ್ಣಿಂದ ನೋಡಿದ್ದೀನಿ. ನನ್ನ ಅತ್ತೆಯನ್ನು ಕೊಂದವನನ್ನು ಸೇಡು ತೀರಿಸ್ಕೊಳ್ಳೋಕ್ಕೆ ಇಲ್ಲಿ ಬಂದೆ ಅಂತಂದ್ಲು ಪುಂಗುಳ್ಳಿ. ನಂದಿನಿ ಹುಚ್ಚು ಬಂದವಳು ಹಾಗೆ ನಗದ್ಲು. ಸೇಡು ತೀರಿಸ್ಕೊಂಡು ಬಂದ್ಯಾ? ಸೇಡು ನಾನೊಬ್ಳು ಸೇಡು ತಗೊಂಡಿದ್ದ ಲಕ್ಷಣ ಸಾಲಲ್ವಾ ಅಂತ ಹೇಳಿಬಿಟ್ಟು ರವಿದಾಸನ್ ನೋಡಿ, ದ್ರೋಗಿ ಚಂಡಾಲ, ಈ ಥರ ನಾನು ಮಾಡಿದ್ಯಾ ಅಂತ ಕೇಳಿದ್ಲು. ರಾಣಿ, ನೀನು ಅಂದ್ಕೊಂಡಿಲ್ಲ ತಪ್ಪು. ನಾನೊಂದು ದ್ರೋಹನ ಮಾಡಿಲ್ಲ. ಸೋಮನ್ ಸಾಂಬವನ ಚಕ್ರವರ್ತಿ ಮೇಲೆ ವೇಲನ್ನು ಎಸೆದ ಆ ಮೂಗಿ ಹುಚ್ಚಿ ಅಡ್ಡ ಬಂದು ಬಿದ್ದು ಸತ್ಲು. ಅವಳು ಹಣೆ ಬರ. ಇವಾಗ ನೀನೇನು ಹೇಳ್ತಾ ಇದ್ಯಾ? ನಮ್ಮ ಜೊತೆ ಬರ್ತೀಯಾ ಇಲ್ವಾ? ಅದೋ ಕುದುರೆಗಳ ಹತ್ರ ಬಂದ್ಬಿಡ್ತು ಅಂತ ಹೇಳಿದ. ಅವನ ಮಾತುಗಳನ್ನು ನಂದಿನಿ ಕಿವಿಯಲ್ಲಿ ಹಾಕ್ಕೊಂಡ ಹಾಗೇನೆ ಅನಿಸಲಿಲ್ಲ. ದಿಢೀರಂತ ಕೆಳಗಡೆ ಕೂತ್ಕೊಂಡ್ಲು. 2 ಕಣ್ಣುಗಳನ್ನು 2 ಕೈಗಳಿಂದ ಮುಚ್ಕೊಂಡ್ಲು. ಅವಳ ಮೈಯೆಲ್ಲ ಶೇಕ್ ಆಗ್ತಾ ಇರೋ ಹಾಗೆ ಬಿಕ್ಕಿ ಹತ್ಲು. ಆ ಹತ್ತಿದ ಜೊತೆ ಹುಚ್ಚಿನ ನಗುನು ಮಿಕ್ಸ್ ಆಗಿ ಬಂತು. ರವಿದಾಸನ್ ತನ್ನ ಆಳುಗಳನ್ನು ನೋಡಿ ಓಡಿ ಹೋಗಿ ಬೆಟ್ಟದ ಮೇಲೆ ಹತ್ಕೊಳ್ಳಿ, ಇನ್ನು ಈ ರಾಣಿಯನ್ನು ನಗುವುದಲ್ಲಿ ಅರ್ಥ ಇಲ್ಲ ಅಂತಂದ. ಎಲ್ಲರೂ ಓಡಿದ್ರು. ರವಿದಾಸ, ವೈಷ್ಣವನೇ, ನಿನ್ನ ವಿಷಮಕ್ಕೆ ತಗೋ ಈ ಏಟನ್ನು ಅಂತ ಹೇಳಿ ಕೈಯಿನಿಂದ ಕಟ್ಟೆಯಿಂದ ವೈಷ್ಣವನ ತಲೆ ಮೇಲೆ ಒಂದು ಒದೆ ಕೊಟ್ಬಿಟ್ಟು ಓಡಿ ಹೋದ. ಆಳ್ವಾರ್ ಕಡೆ ನಮೋ ನಾರಾಯಣ ಅಂತ ಹೇಳಿ ತನ್ನ ತಲೆಯನ್ನು ಒಂದು ಸತಿ ಒರೆಸ್ಕೊಂಡ. ಓಡಿ ಎಲ್ಲರೂ ಮಲೆ ಗುಹೆ ಒಳಗೆ ದೂರಿದ್ರು. ಸ್ವಲ್ಪ ಹೊತ್ತಿಗೆಲ್ಲ ಗುಹೆ ಮೇಲೆ ಹೋಗಿ ಆ ಬೆಟ್ಟದ ಮೇಲೆಯಿಂದ ಕಾನಾರಿ ಯಾರು ಹಂಗೇ ಫಾಲ್ಸ್ ಆಗಿ ಬೀಳೋ ಕಡೆ ಹತ್ರ ಬಂದು ನಿಂತರು. ಅದೇ ಸಮಯದಲ್ಲಿ ಕುದುರೆಗಳು ಮಲೆ ಅಡಿಗೆ ಬಂದಿತ್ತು. ಸರಿಯಾದ ದಾರಿ ಇಲ್ಲದೆ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲಿನೂ ಇದ್ದಿದ್ದರಿಂದ ಕುದುರೆಗಳು ಬಂದು ಸೇರೋದಕ್ಕೆ ಎಷ್ಟೊತ್ತಾಯಿತು. ಕುದುರೆ ಮೇಲೆ ಬಂದವರುಗಳಲ್ಲಿ ಮುಂದೆ ಬಂದವರು ಚಿಕ್ಕಪಳಿಯೊಟ್ಟೆಯರನ್ನು, ಕಂದಮ್ಮಾರನು ಅನ್ನೋದನ್ನು ಆಳ್ವಾರ್ ಕಡೆ ನೋಡಿಕೊಂಡ. ಅವ್ರಗಳಿಗೆ ಹಿಂದೆ ಸೇಂದನ ಮುದನ್ ಒಂದು ಕುದುರೆ ಮೇಲೆ ಕೈ ದಾರದಿಂದ ಕಟ್ಟಿ ಹಾಕಪಟ್ಟು ಬಂದಿದ್ದನ್ನು ನೋಡಿದ. ಬನ್ನಿ, ಒಳ್ಳೆ ಸಮಯಕ್ಕೆ ಬಂದು ಸೇರಿದಿರಿ ಅಂತ ಅಂದ. ಚಿಕ್ಕಪಳಿಯೊಟ್ಟೆಯರನ್ನು, ಕಂದಮ್ಮಾರನ್ನು ಕುದುರೆಗಳ ಮೇಲಿಂದ ಕೆಳಗಡೆ ದೂಕಿದ್ರು. ಕೆಳಗಡೆ ಕೂತ್ಕೊಂಡು ಬಿಕ್ಕಿ ಅಳ್ತಾ ಇದ್ದ ನಂದಿನಿ ಹೆಸರಲ್ಲಿ ಮೊದಲು ಅವ್ರುಗಳ ಗಮನ ಹಾರಿತು. ಕಂದನ್ಮಾರ ನಂದಿನಿನ ಹತ್ರ ಹೋದ. ಏನೋ ಹೇಳೋಕ್ಕೆ ಪ್ರಯತ್ನ ಪಟ್ಟ, ಆದರೆ ಬಾಯಿನಿಂದ ಮಾತುಗಳು ಬರಲಿಲ್ಲ. ಚಿಕ್ಕಪಳಿಯೊಟ್ಟೆ ಆಳ್ವಾರ್ ಕಡೆಯನ್ನು ನೋಡಿ, ವೈಷ್ಣವನೇ, ನೀನೇಗೆ ಇಲ್ಲಿ ಬಂದಿದ್ಯಾ? ಯಾತಕ್ಕೋಸ್ಕರ ಬಂದಿಯಾ ಅಂತ ಕೇಳಿದರು. ದಳಪತಿ, ನೀವು ಯಾರನ್ನು ಹುಡ್ಕೊಂಡು ಬಂದಿದ್ರೋ ಅವರು ಹುಡ್ಕೊಂಡೇ ನಾನು ಬಂದೆ. ದೊಡ್ಡಪಳಿಯೊಟ್ಟೆರ ಅದು ಆ ಗುಹೆ ಒಳಗೆ ಇದ್ದಾರೆ ಅಂತಂದರು. ನಿಜವಾಗಲ್ಲ? ಉಸಿರಿಂದ ಇದ್ದಾರಾ ಅಂತ ಚಿಕ್ಕಪಳಿಯೊಟ್ಟೆರ ತುಂಬ ಇಂಟ್ರೆಸ್ಟಿಂದ ಕೇಳಿದರು. ಹೌದು, ಇನ್ನೂ ಉಸಿರಿಂದ ಇದ್ದಾರೆ. ನಿಮ್ಮ ಅಣ್ಣನ ಹತ್ರ
ಹತ್ತಿರ ಹೋಗೋದಕ್ಕೆ ಯಮನ ಭಯಪಡ್ತಾನೆ ಅಲ್ವಾ. ಅದರಿಂದ ಅದು ಆ ಕೊಲೆಗಾರಗಳು ಮಾಡಿದ ಕೆಲಸ ಎಲ್ಲ ನಿಮ್ಮ ಅಣ್ಣನ ವಿಷಯದಲ್ಲಿ ಫಲಿತ ಆಗಿಲ್ಲ ಅಂತ ಹೇಳಿಬಿಟ್ಟು ತಿರುಮಲೆ ಬೆಟ್ಟದ ಮೇಲೆ ಇದ್ದಿದ್ದ ರವಿದಾಸನು ಮುಂತಾದವ್ರನ್ನ ಸುತ್ತಿ ತೋರಿಸಿದ. ಅವ್ರುಗಳು ಯಾರು, ಯಾಕೆ ನೀನು ಅವ್ರುಗಳನ್ನ ಕೊಲೆಗಾರಗಳಂತ ಹೇಳ್ತಾ ಇದೆಯಾ? ಅವ್ರುಗಳಿಗೂ ಮಂದ್ರವಾತಿ ರವಿದಾಸನು ಅವನ ಗುಂಪಿನವ್ರೂ ವೀರಪಾಂಡಿನ ಆಪತ್ತದ ಪಡೆಗಳನ್ನು ಸೇರಿದವರು, ಚಕ್ರವರ್ತಿನ ಕೊಲ್ಲಕ್ಕೆ ಟ್ರೈ ಮಾಡಿದವರು ಅವ್ರುಗಳೇ, ಯುವರಾಜ ಆದಿತ್ಯ ಕರಿಗಾಲನ ಕೊಂದಿದ್ದ ಪಾಪಿಗಳು ಅವ್ರುಗಳೇನೆ ಅಂತ ಅಂದ ತಿರುಮಲೆ. ತಂದನ ಮರ ಅಡ್ಡ ಮಾಡಿ ಸುಳ್ಳು ಯುವರಾಜರನ್ನ ಕೊಂದವರು ವಂದಿತೇವನು, ನಿನ್ನ ಸ್ನೇಹಿತ ಮಾಡಿದ ತಪ್ಪನ್ನು ಮರ್ಸಕ್ಕೆ ನೋಡ್ತೀಯಾ ಅಂತ ಹೇಳಿದ. ಮುಟ್ಟಾಳೆ, ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಚಿಕ್ಕಪಳೇಟರ ಅವ್ರನ್ನ ಜೋರು ಮಾಡಿದರು. ಆಮೇಲೆ ವೈಷ್ಣವನ್ ನೋಡಿ ಧನಾಧಿಕಾರಿ ಇನ್ನೂ ಅವ್ರುಗಳು ಕೊಲ್ಲಕ್ಕೆ ನೋಡಿದ್ರ, ಹೆಂಗೆ ತಪ್ಪಿದ್ರು ಅಂತ ಕೇಳಿದ. ಇದು ಕೂತ್ಕೊಂಡು ಅಳ್ತಾ ಇರುವ ಪಳುವೂರು ಚಿಕ್ಕರಾಣಿಯನ್ನ ಹೆಲ್ಪಿನಿಂದಾನೇ ತಪ್ಪಿದ್ರು. ಯಾಕೆ ಚಿಕ್ಕರಾಣಿ ಯಾಕೆ ಅಳ್ತಾ ಇದ್ದಾರೆ? ಅವರ ಅಮ್ಮ ತೀರೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಿತ್ತಲ್ವಾ, ಅದರಿಂದ ಅಳ್ತಾ ಇದ್ದಾರೆ. ಇದೆಲ್ಲ ಆಮೇಲೆ ವಿಚಾರ ಮಾಡ್ಕೋಬಾರ್ದಾ? ಹೌದು, ದೊಡ್ಡಪಳ್ಳಿಯೊಟ್ಟೆಯವ್ರನ್ನ ಮೊದಲು ನೋಡಬೇಕು. ನೀನು ಹೋಗಿ ನಾನು ಬಂದಿರೋದನ್ನು ಹೇಳು. ಚಿಕ್ಕಪಳ್ಳಿಯೊಟ್ಟೆಯವ್ರಿಗೆ ತಮ್ಮ ಅಣ್ಣನ ಹತ್ರ ಇರುವ ಭಯಭಕ್ತಿ ಆ ಸಮಯನೂ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಆದ್ದರಿಂದ ದಿಢೀರಂತ ಅಣ್ಣನನ್ನು ನೋಡಿ ಹೋಗೋಕ್ಕೆ ಅವರು ಯೋಚನೆ ಮಾಡಿದರು. ಅಯ್ಯ, ನಿಮ್ಮ ಅಣ್ಣ ಇನ್ನು ಎಲ್ಲೂ ಹೋಗಲ್ಲ, ನಾನು ಹೋಗಿ ತಾನೇ ನಾನು ಹೋಗಿ ನೀವು ಬಂದಿರೋದನ್ನು ಹೇಳ್ತೀನಿ. ಅದು ಆ ಕೊಲೆಗಾರಗಳನ್ನ ಹಿಡಿಯೋಕ್ಕೆ ನೀವು ಏನು ಟ್ರೈ ಮಾಡೋದಿಲ್ವಾ ಅಂತ ಕೇಳಿದ. ಚಿಕ್ಕಪಳ್ಳಿಯೊಟ್ಟೆಯವರು ತನ್ನ ಹಣೆಯನ್ನು ಕೈಯಿಂದ ಒತ್ತುಕೊಂಡು ಹೌದು ಮುಂದೆ ಒಂದು ಸತಿ ಈಗ ತಾನೇ ನನ್ನ ಬುದ್ಧಿ ಸ್ಲಿಪ್ ಆಗಿಬಿಡ್ತು. ಚಕ್ರವರ್ತಿನ ಕೊಲ್ಲಕ್ಕೆ ಬಂದವ್ರನ್ನ ತಪ್ಪಿ ಓಡೋ ಹಾಗೆ ಮಾಡಿಬಿಟ್ಟೆ. ಅವನು ತಪ್ಪಿ ಓಡಲಿಲ್ಲ, ಅದು ಆ ಬೆಟ್ಟದ ಮೇಲೇ ಇದ್ದಾನೆ. ನಿಮ್ಮ ಆಳುಗಳಿಗೆ ಬೇಗ ಆರ್ಡರ್ ಮಾಡಿ. ತಕ್ಷಣ ತಳಪತಿ ಗಾಲಂದ ಕಂಡರು ತಮ್ಮ ಜೊತೆ ಬಂದಿದ್ದ ಸೈನಿಕರನ್ನ ನೋಡಿ ಆರ್ಡರ್ ಹೇಳಿದರು. ಅವ್ರುಗಳು ಕುದುರೆಗಳು ಮೇಲಿಂದ ಇಳಿದು ಕಾನಾರಿ ನದಿ ಆ ಬೆಟ್ಟದ ಮೇಲಿಂದ ಫಾಲ್ಸ್ ಆಗಿ ಬೀಳೋ ಕಡೆಗೆ ಹತ್ರ ಹೋಗಿ ಸೇರಿದರು. ಅವ್ರುಗಳಲ್ಲಿ ಹೋಗಿ ಸೇರಿದ ತಕ್ಷಣ ಮೇಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬೀಳಕ್ಕೆ ಶುರುವಾಯಿತು. ಆ ವೀರರುಗಳು ಆ ಕಲ್ಲುಗಳು ತಮ್ಮ ತಲೆಯಿಂದ ಬೀಳದೆ ತಪ್ಪುವುದಕ್ಕೆ ಅಲ್ಲಿ ಇಲ್ಲಿ ಅವಸರವಾಗಿ ಜರುಗಿದ್ರು. ಒಬ್ಬರಿಬ್ಬರು ಆ ಕಲ್ಲುಗಳಿಂದ ಏಟಾಗಿ ಕೆಳಗಡೆ ಬಿದ್ದರು. ಚಿಕ್ಕಪಳ್ಳಿಯೊಟ್ಟರು ಹೆಂಗೆ ಮೇಲೆ ಹತ್ತಿದ್ರು ಗೊತ್ತಾ ಅಂತ ಕೇಳಿದರು. ಗುಹೆಗೊಳಗೆ ಓಡಿ ತೂರಿ ಹತ್ತಿದ್ರು. ಗುಹೆಯಲ್ಲಿ ರಕ್ಷಿ ದಾರಿ ಇರೋ ಹಾಗೆ ಕಾಣಿಸುತ್ತೆ, ಬನ್ನಿ ಹೋಗಿ ನೋಡೋಣ ಅಂತ ಹೇಳ ಆಳ್ವಾನ್ ಮೊದಲನೆಯಲ್ಲಿ ಹೋದ. ಕಾಲಂದ ಕಂಡನು ಕನ್ನಮ್ಮರನ್ನು ಹಿಂಬಾಲಿಸಿದ್ರು. ಗುಹೆ ಒಳಗೆಯಿಂದ ಒಂದು ದೊಡ್ಡ ಗಂಭೀರವಾದ ರೂಪ ತಡಮಾರಿ ಒದ್ದಾಡಿಕೊಂಡು ಹೊರಗಡೆ ಬಂತಿತ್ತು. ಗುಹೆ ಬಾಗಿಲಲ್ಲಿ ನಿಂತು ಹತ್ರ ಬರೋರನ್ನ ಶಾರ್ಪಾಗಿ ನೋಡಿತ್ತು. ಅಣ್ಣನನ್ನು ಗುರ್ತಿಡಿಸ್ಕೊಂಡ್ಕೊಳ್ಳೋಕ್ಕೆ ತಮ್ಮಕ್ಕೆ ಸ್ವಲ್ಪ ಹೊತ್ತು ಆಯಿತು. ಮೈಯೆಲ್ಲ ಗಾಯಗಳಿಂದ ಮುಖ ಎಲ್ಲ ಬೆಳ್ಳಗಾಗಿ ಸವ ಹಾಗೆ ನಿಂತಿದ್ದ ದೊಡ್ಡ ಪಳ್ಳಿಯೊಟ್ಟೆಯರನ್ನ ಗುರುತು ಸಿಕ್ಕಿದ ತಕ್ಷಣ ಚಿಕ್ಕಪಳ್ಳಿಯೊಟ್ಟೆಯರ ಅಣ್ಣ ಅಂತ ಹೇಳಿ ಕೂಕೊಂಡು ಹೋಗಿ ದೊಡ್ಡ ಪಳ್ಳಿಯೊಟ್ಟೆಯರನ್ನ ತಪ್ಪಿಕೊಂಡ್ರು. ಅಣ್ಣನ ಕಣ್ಣುಗಳಿಂದ ಕಣ್ಣೀರು ಉಕ್ಕಿ ಬರಿತಾ ಇತ್ತು. ಅವರುடைய ಬಾಯಿ, ತಮ್ಮ ನೀನು ಎಷ್ಟು ಸರಿ ಎಚ್ಚರಿಕೆ ಮಾಡಿದೀಯಾ, ಅದನ್ನು ಕೇಳದೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳಿ ತುಂಬ ಕಮ್ಮಿಯಾದ ಧ್ವನಿಯಿಂದ ಹೇಳಿದರು. ಆ ಸಮಯ ಆಳ್ವಾರ್ ಕಡೆಯನ್ನು ಕಂದನ್ಮಾರನ ಗುಹೆಗಳಿಗೆ ಪ್ರವಾಸ ಮಾಡೋಕ್ಕೆ ಯತ್ನ ಮಾಡಿದರು. ದೊಡ್ಡ ಪಳ್ಳಿಯೊಟ್ಟೆಯರ ಅವ್ರನ್ನ ತರಿಸಿ ನಿಲ್ಲಿಸಿ ಎಲ್ಲಿ ಹೋಗ್ತೀರಾ ಅಂತ ಕೇಳಿದರು. ಕೊಲೆಗಾರಗಳು ಆ ಗುಹೆಗೊಳ್ಳೆ ಒಳಗೆ ಹೋದರು. ಯಾವ ಕೊಲೆಗಾರಗಳು? ಮಂತ್ರವಾದಿ ರವಿದಾಸನ ಅವನ ಗುಂಪುಗಳು. ಅವ್ರುಗಳು ಕೊಲೆಗಾರಗಳು ಅಲ್ಲ ಅಂತ ಹೇಳಿದರು. ದೊಡ್ಡ ಪಳ್ಳಿಯೊಟ್ಟೆಯರು ನೋಡಿದ್ರ, ವಂದಿತವನು ತಾನೇ ಕೊಲೆಗಾರ ಅಂತ ಹೇಳಿ ನಾನು ಹೇಳಿಲ್ವಾ ಅಂತ ಹೇಳಿದ ಕಂದಮ್ಮರ. ದೊಡ್ಡ ಪಳ್ಳಿಯೊಟ್ಟೆಯವನ್ನ ಶಾರ್ಪಾಗಿ ನೋಡಿಬಿಟ್ಟು, ಈ ಮುಟ್ಟಾಳು ಯುವಕ ಇಲ್ಲಿ ಯಾಕೆ ಬಂದು ಸೇರಿದ ಅಂತ ಕೇಳಿದ್ರು. ಕಂದನ್ಮಾರ ತಾನೇ ಕಡಂಬೂರಿಂದ ಸುದ್ದಿಕೊಂಡು ಬಂದ. ಯಾವ ಸುದ್ದಿ? ಯುವರಾಜರ ಕರಿಗಾಲರು ಸತ್ತೋಗಿದ್ದ ಸುದ್ದಿಯನ್ನು ತಗೊಂಬಂದ. ನಮ್ಮ ಬಲವನ್ನು ತಕ್ಷಣ ತೆರಳಿಸಿಕೊಂಡು ಮಧುರಾಂಧಕರನ್ನ ಸಿಂಹಾಸನ ಹತ್ತಕ್ಕೆ ಏರ್ಪಾಡು ಮಾಡಬೇಕು ಅಂತ ಹೇಳಿ ಸಂಭವರೇರಿ ಇವನು ಮೂಲವಾಕಿ ಸುದ್ದಿಗೆ ಹೇಳಿ ಕಳಿಸಿದ್ರು. ಹಾಗೇನಾ ಅಂತ ಹೇಳಿ ದೊಡ್ಡ ಪಳ್ಳಿಯೊಟ್ಟೆ ಸ್ವಲ್ಪನೂ ಉತ್ಸಾಹ ಇಲ್ಲದೆ ಹೇಳಿದರು. ಆಮೇಲೆ ತಂಜಾವೂರಲ್ಲಿ ಇವಾಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರು. ಅಣ್ಣ, ವಿವರವಾಗಿ ಹೇಳಬೇಕು, ನೀವು ತುಂಬ ವೀಕ್ ಆಗಿದ್ದೀರಾ, ದಯವಿಟ್ಟು ಕೂತ್ಕೊಂಡು ಮಾತಾಡೋಣವಾ ಅಂತ ಹೇಳಿದರು ಚಿಕ್ಕಪಳ್ಳಿಯೊಟ್ಟರು. ಧನಾಧಿಕಾರಿ ಗುಹೆ ಬಾಗಿಲಿಯಲ್ಲೇ ಕೂತ್ಕೊಂಡ್ರು. ಅಯ್ಯ, ಸ್ವಲ್ಪ ಜಾಗ ಕೊಟ್ಟರೆ ಗುಹೆ ಒಳಗೆ ಹೋಗಿ ಬೆಟ್ಟದ ಮೇಲೆ ಹತ್ತಕ್ಕೆ ದಾರಿ ಇದೆಯಾ ಅಂತ ನೋಡೋಣ ಅಂತ ಹೇಳಿದ ವೈಷ್ಣವ. ಯಾತಕ್ಕೋಸ್ಕರ ಅಂದರು ದೊಡ್ಡ ಪಳ್ಳಿಯೊಟ್ಟರು. ರವಿದಾಸನ ಗುಂಪು ಈ ಗುಹೆ ಒಳಗೆ ತೂರಿತಾನೆ ಬೆಟ್ಟದ ಮೇಲೆ ಹತ್ತಿದ್ರು ಅಂತ ತಿರುಮಲೆ. ದೊಡ್ಡ ಪಳ್ಳಿಯೊಟ್ಟರು ತಲೆಯನ್ನು ಅಲ್ಲಾಡಿಸ್ಕೊಂಡು ಗುಹೆ ಒಳಗೆ ಹೋಗಿದ್ದಲ್ಲಿ ಉಪಯೋಗವಿಲ್ಲ ಅಪ್ಪನೇ. ಅವ್ರುಗಳ ಮೇಲೆಯಿಂದ ದೊಡ್ಡ ಕಲ್ಲನ್ನು ಉರುಳಿಸಿ ತಳ್ಳಿ ಗುಹೆ ಬಾಗಿಲನ್ನು ಮುಚ್ಚಿಬಿಟ್ರು. ಆ ಕಲ್ಲು ನನ್ನ ಮೇಲೆ ಬೀಳುವುದಾಗಿತ್ತು. ನನ್ನ ಉಸುಕು ತಪ್ಪಿದ್ದೆ, ನಾನು ದೈವಾದಿನ.
ಹೋಗಿ ನೀವಿಬ್ಬರು ಹೋಗಿ ಮಲೆ ಮೇಲೆ ಹತ್ತೋದಕ್ಕೆ ಬೆಟ್ಟದ ಮೇಲೆ ಹತ್ತೋದಕ್ಕೆ ಬೇರೆ ದಾರಿ ಇದೆಯಾ ಅಂತ ನೋಡಿ ಅಂತಂದರು. ಆಳ್ವಾರ್ ಕಡೆಯನ್ನು ಕಂದನ್ಮರನ್ನು ಆ ಕಡೆ ಹೋದ್ಮೇಲೆ ದೊಡ್ಡ ಪುಳಿವೇಟರನ್ನ ನೋಟ ಸೇಂದನಂಬುದನ್ ಪೂಂಗುಳಿ ಇವರುಗಳ ಮೇಲೆ ಬಿತ್ತು. ಅವ್ರುಗಳು ಯಾರು ಎಲ್ಲಿ ಬಂದರು ಅಂತ ಕೇಳಿದ. ಆ ಹೆಣ್ಣು ಕೋಡಿಕೆರೆ ತ್ಯಾಗವಿಟ್ಟಂಗರನ್ನ ಮಗಳು ಪೂಂಗುಳ್ಳಿ, ಅವಳು ತನ್ನ ಅತ್ತೆಯನ್ನು ಕೊಂದವನ್ನು ಹುಡ್ಕೊಂಡು ಬಂದಳು. ಅವಳನ್ನ ಹುಡ್ಕೊಂಡು ಸೇಂದನಂಬುದನ್ ಬಂದ. ಸೇಂದನಂಬುದನ್ ದಾರಿ ತೋರಿಸ್ತಾನೆ, ನಾವು ಇಲ್ಲಿ ಬಂದು ನಿಮ್ಮನ್ನು ಕಂಡು ಹಿಡಿದಿದ್ದೀವಿ ಅಂತ ಹೇಳಿದ್ರು ಚಿಕ್ಕ ಪಳುವೇಟರು. ತಂಜಾವೂರಲ್ಲಿ ನಡೆದಿದ್ದೆಲ್ಲ ವಿವರವಾಗಿ ಹೇಳು ಅಂತ ಅಂದರು ದೊಡ್ಡ ಪಳುವೇಟರು. ಚಿಕ್ಕ ಪಳುವೇಟರು ಆ ಥರನೇ ಹೇಳಕ್ಕೆ ಶುರು ಮಾಡಿದರು. ಮಂತ್ರವಾದಿ ಗುಬ್ಬನಲ್ಲಿ ಒಬ್ಬನು ಪಕ್ಷ ಕೋಣೆಯಲ್ಲಿ ಬಚ್ಚಿಟ್ಕೊಂಡು ಚಕ್ರವರ್ತಿನ ಕೊಲ್ಲುವುದಕ್ಕೆ ಸಮಯ ನೋಡಿಕೊಂಡು ಬೇಲನ್ನು ಹಾರಿಸಿದ್ದನ್ನು, ಚಕ್ರವರ್ತಿಯನ್ನು ಕಾಪಾಡೋದಕ್ಕೋಸ್ಕರ ಮಂದಾಕಿನಿ ದೇವಿ ಅಡದಲ್ಲಿ ದೂರಿ ಉಸಿರನ್ನು ಬಿಟ್ಟಿದ್ದನ್ನು ಹೇಳಿದರು. ಆಮೇಲೆ ಅವರು ಕಂಟಿನ್ಯೂ ಮಾಡಿಕೊಂಡು ಹೇಳಿದ್ದೇನು ಅಂದರೆ, ಅಣ್ಣ ಇಷ್ಟರಲ್ಲಿ ಕೊಡುಂಬಾಳೂರು ವೇಳ ದೊಡ್ಡ ಸೈನ್ಯದ ಜೊತೆ ದಿಢೀರಂತ ಬಂದು ತಂಜಾವೂರು ಕೋಟೆಯನ್ನೇ ಸುತ್ತಕೊಂಡು ಶುರು ಮಾಡಿದ್ದಾನೆ. ನಾವು ಇಲ್ಲದೇ ಇರೋದ್ರಿಂದ ಬೇಳನ ಜೊತೆ ಜಗಳ ಮಾಡೋದಾ, ನೀವಿಲ್ಲದೇ ಇರೋದ್ರಿಂದ ಬೇಳನ ಜೊತೆ ಜಗಳ ಮಾಡೋದಾ ಇಲ್ಲವಾ ಅಂತ ಹೇಳಿ ನನ್ನಿಂದ ನಿಶ್ಚಯಿಸಕ್ಕೆ ಆಗಲಿಲ್ಲ. ಚಕ್ರವರ್ತಿನ ಯೋಚನೆ ಕೇಳಕ್ಕೂ ಆಗಲಿಲ್ಲ. ಮುಖ್ಯಮಂತ್ರಿ ಅನಿರುದ್ಧರು ಕೋಟೆ ಒಳಗೆ ತಾನೇ ಇದ್ದಾರೆ, ಅವ್ರನ್ನ ನೀವು ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದರು. ಅಷ್ಟು ತನಕ ಕೋಟೆಯನ್ನು ಸೇಫ್ಟಿ ಮಾಡಿದರೆ ಸಾಕು ಅಂತಲೇ ಹೇಳಿದರು. ಒಳ್ಳೆಯ ಸಮಯವಾಗಿ ಇಂಥ ಸಮಯದಲ್ಲಿ ಯುವರಾಜ ಅರುಳ್ಮೊಳಿಮರ್ವನ್ನು ಕೊಡುಂಬೋಲ ಬೇಳನ ಮಗಳು ವಾಣತಿಯನ್ನು ಕೋಟೆ ಒಳಗೆ ಬಂದು ಸೇರಿದರು. ಯುವರಾಜ ಆನೆಪಾಗನ್ ವೇಷದಲ್ಲಿ ಬಂದರು. ವಾಣತಿ ಪಳೆಯಾಳ ಲೇಪರಾಟೆಯಿಂದ ಅವಸರವಾಗಿ ಸುದ್ದಿಕೊಂಡು ಬಂದಿರುವುದಾಗೆ ಹೇಳಿದಳು. ಬೇಳನ ಮಗಳು ಕೋಟೆ ಒಳಗೆ ಇರುವುದು ನಮಗೆ ಅನುಕೂಲ ತಾನೆ ಅಂತ ಅಂದ್ಕೊಂಡು ಅವಳು ಏರಿ ಬಂದಿದ್ದ ಆನೆಯನ್ನು ಒಳಗೆ ಬಿಟ್ಟೆ. ಚಕ್ರವರ್ತಿನ ಅರಮನೆ ಬಾಗಿಲಲ್ಲಿ ಆನೆಪಾಗ ತಾನೆ ಯುವರಾಜರ ಅರುಣ್ಮೊಳಿವರ್ಮ ಅಂತ ತಿಳಿಯಿತು. ನಾನು ಸ್ವಲ್ಪ ಮೇಲೆ ಒದ್ದಾಡ್ಬಿಟ್ಟಿದ್ದೀನಿ. ಅಣ್ಣ ಚಿಕ್ಕ ಯುವರಾಜರ ಹತ್ರ ಏನೋ ಒಂದು ಅತಿಶಕ್ತಿ ಇದೆ. ಅವ್ರ ಮುಖವನ್ನು ನೋಡಿದ ತಕ್ಷಣ ನನಗೇನೆ ಕೈಗಳಿಂದ ನಡುಗ್ಬಿಡ್ತು, ಮನಸ್ಸು ತುಂಬ ಕರಗೋಗ್ಬಿಡ್ತು. ನನ್ನನ್ನು ಗೊತ್ತಾಗದೆ ನಾನು ಕೈಗಳು ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವ್ರನ್ನ ನಮಸ್ಕಾರ ಮಾಡಿ ಸ್ವಾಗತ ಮಾಡಬೇಕಾಗಿಬಿಡ್ತು. ಸೋಳನಾಡಿನ ಜನಗಳು ಯುವರಾಜ ಅರುಣ್ಮೊಳಿವರ್ಮ ಅಂದರೆ ತಲೆ ಕಾಲು ಗೊತ್ತಿರೋದೇ ಆಡೋದಲ್ಲಿ ಆಶ್ಚರ್ಯ ಇಲ್ಲ ತಾನೆ, ಸಾಕು ಸಾಕು ಅದೇ ಗೊತ್ತಿರುತ್ತೆ ಅಲ್ವಾ. ಅರುಣ್ಮೊಳಿವರ್ಮನ ಕಡಲು ಮೂழ்ಗಿ ಸತ್ತೋದ ಅನ್ನೋದೆಲ್ಲ ಕಟ್ಟುಕತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದನ್ನು ಸರಿಯಾಗಿ ಹೋಗ್ಬಿಡ್ತು. ಆಮೇಲೆ ನಡೆಯದ್ದನ್ನು ಹೇಳು, ಯುವರಾಜ ಯಾತಕ್ಕೋಸ್ಕರ ಆನೆಪಾಗ ಥರ ವೇಷ ಹಾಕ್ಕೊಂಡು ಕೋಟೆ ಒಳಗೆ ಬಂದರು ಅಂತ ಪಳೆಯೋಟರು ಕೇಳಿದ್ರು. ಯುವರಾಜ ಅಂತ ಗೊತ್ತಿದ್ರೆ ಕೊಡುಂಬಾಳೂರು ಬೇಳನ್ ಅವರನ್ನು ತಡಿಸಿ ನಿಲ್ಲಿಸಿಕೊಳ್ತಾನೆ, ಕೋಟೆ ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ. ಬೇಳನ್ನ ಪಡೆ ವೀರಗಳನ್ನು ದೊಡ್ಡ ಆರ್ಭಟ ಮಾಡ್ತಾರೆ ಅಂತ ಅಂದ್ಕೊಂಡು ಆ ಥರ ವೇಷ ಹಾಕ್ಕೊಂಡು ಬಂದ್ರಂತೆ. ಅಷ್ಟು ತನಕ ಯುವರಾಜರನ್ನ ತುಂಬ ಹೊಗಳಬೇಕು. ಯುವರಾಜ ಚಕ್ರವರ್ತಿಯನ್ನು ಮೀಟ್ ಮಾಡಿ ಮಾತಾಡ್ಕೊಂಡಿದ್ದ ಸಮಯದಲ್ಲಿ ಇರ್ತಾನೆ. ಮೇಲೆಯಿಂದ ಕೊಲೆಗಾರ ಬೇಲನ್ನು ಎಸೆದ. ದೈವಾಧೀನವಾಗಿ ಅದು ಆ ಮುಗಿ ಹುಚ್ಚಿ ಮೇಲೆ ಬಿದ್ದು ಅವಳು ಸತ್ತೋದ್ಲು. ಚಕ್ರವರ್ತಿಯ ಮೇಲೆ ಬಿದ್ದು ಅವರು ಸತ್ತಿದ್ರೆ ನಮ್ಮ ಕುಲಕ್ಕೆ ಯಾವತ್ತೂ ಇಲ್ಲದೆ ಇರುವ ಕಳಂಕ ಉಂಟಾಗಿರುತ್ತೆ. ದೊಡ್ಡ ಪುಳಿವೇಟರು ತಮ್ಮ ಬಾಯಿ ಒಳಗೆ ಇವಾಗ ತಾನೇ ಕಳಂಕ ಬಂದಿಲ್ವಾ ಏನು, ತೀರದೇ ಇರುವ ಕಳಂಕ ಬಂದಿತಾನೆ ಬಿಡ್ತು ಅಂತ ಹೇಳಿ ಗೊಣಕಿದ್ರು. ಅಣ್ಣ ಏನು ಹೇಳಿದ್ರಿ ಅಂತ ಕಾಲಂದ ಕಂಡರು ಕೇಳಿದ್ರು. ಏನಿಲ್ಲ, ಮೇಲೆ ನಡೆದಿದ್ದನ್ನು ಹೇಳು ಅಂತ ಹೇಳಿದರು ಧನಾಧಿಕಾರಿ. ಆಮೇಲೆ ಒಂದು ದೊಡ್ಡ ಅದ್ಭುತ ಆಯಿತು. ತುಂಬ ಕಾಲವಾಗಿ ನಡೆಯೋಕ್ಕಾಗದೇ ಇದ್ದಿದ್ದ ಚಕ್ರವರ್ತಿಗೆ ದಿಢೀರಂತ ಕಾಲುಗಳಲ್ಲಿ ಶಕ್ತಿ ಉಂಟಾಗ್ಬಿಡ್ತು. ಓಡಿ ಹೋಗಿ ಆ ಮೂಗಿಯನ್ನು ಎತ್ತು ಮಡಿನಲ್ಲಿ ಹಾಕ್ಕೊಂಡು ಏನನ್ನು ಗೊಣಗಕ್ಕೆ ಶುರು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾವೆಲ್ಲರೂ ಆ ದೃಶ್ಯವನ್ನು ನೋಡಿ ಭ್ರಮಿಸಿ ನಿಂತುಬಿಡ್ತೀವಿ. ಪೂಂಗುಳಿ ಅನ್ನುವ ಈ ಓಡಗಾರ ಹೆಣ್ಣೆ ಕೊಲೆಗಾರನ್ನು ಹಿಡಿಯುತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಕೂಗ್ಕೊಂಡು ಬಂದಳು, ಓಡಿದಳು. ಅವಳು ಚೆನ್ನಾಗಿರಬೇಕು, ಅವಳ ಮೂಲಕ ತಾನೇ ಇವತ್ತು ನಿಮ್ಮನ್ನು ಈ ಕೋಲದಲ್ಲಾದರೂ ನೋಡು ಭಾಗ್ಯ ಸಿಕ್ತು. ದೊಡ್ಡ ಪಳೆಯೋಟ ಕಣ್ಣಿಗಳಲ್ಲಿ ನೀರು ತುಂಬಿ ತಮ್ಮ ಪುರಾಣ ಇತಿಹಾಸದಲ್ಲಿ ಅಣ್ಣನ ಹತ್ರ ಭಕ್ತಿ ಇರುವ ತಮ್ಮನ ಬಗ್ಗೆ ಕೇಳಿದ್ದೀನಿ, ಆದರೆ ನಿನ್ಗಾಗೆ ಭಕ್ತಿ ಇರುವ ಸಹೋದರ ಅವ್ರುಗಳಲ್ಲಿ ಯಾರೂ ಇರೋಕ್ಕಾಗಲ್ಲ, ಹೋಗ್ಲಿ ಬಿಡು, ಆಮೇಲೆ ನಡೆದಿದ್ದನ್ನು ಹೇಳು ಅಂತ ಅಂದರು. ಪೂಂಗುಳಿಯನ್ನು ಹಿಂಬಾಲಿಸ್ಕೊಂಡು ನಾನು ಪಕ್ಷಿಶ ಕೋಣೆಯಲ್ಲಿರುವ ಸರಂಗಪಾದೆಯಿಂದ ಹೋದೆ. ಅಲ್ಲಿ ಕತ್ಲೆಯಲ್ಲಿ ಒಬ್ಬನ್ನ ಕೈ ಹಿಡಿದೆ. ಅವನೇ ಕೊಲೆಗಾರನಾಗಿ ಇರಬೇಕು ಅಂದ್ಕೊಂಡೆ. ಧ್ವನಿಯನ್ನು ಕೇಳಿದ ತಕ್ಷಣ ಮಧುರಂದಗ ದೇವನಂತ ಗೊತ್ತಾಯಿತು. ಅವನೇ ಆತಕ್ಕೋಸ್ಕರ ಸರಂಗದ ಪಾದೆಯಿಂದ ಬಂದನಂತೆ. ಅದು ನನಗೂ ಗೊತ್ತಾಗಲಿಲ್ಲ. ಕೇಳಿದ್ದಕ್ಕೆ ಸರಿಯಾದ ಆನ್ಸರು ಹೇಳಿಲ್ಲ. ಕೊಲೆಗಾರ ಅವನೇ ಅಂತ ಹೇಳಿ ಸಂದೇಹ ಯಾರಿಗಾದರೂ ಬಂದುಬಿಡುತ್ತೆ ಅಂದ್ಕೊಂಡು ನನಗೆ ಭಯವಾಗಿತ್ತು. ಒಂದು ವೇಳೆ ನಿಜವೂ ಅದುದಾನೋ ಏನೋ. ಇಲ್ಲ ಅಣ್ಣ, ಇಲ್ಲ ಅಂತ ಸಾಧು ಹುಡುಗ ಈ ಥರ ಇಷ್ಟು ದೂರಕ್ಕೆ ಹೋಗೋನಲ್ಲ. ಮೇಲೆ ವೇಲನ್ನು ಎಸೆದುಬಿಟ್ಟು ಓಡಿಯವನನ್ನು ನಾನೇ ನನ್ನ ಕಣ್ಣಿಂದ ನೋಡಿದ್ದೀನಿ. ಮಧುರಂದನ್ ಪೊಕಿಷದ ದಾರಿಯಿಂದ ಬರೋಕ್ಕೆ ಲೇಸಲ್ಲಿ ಸಮ್ಮತ ಕೊಟ್ಟಿಲ್ಲ. ಅವನ್ನ ಮೆತ್ತಗೆ ಸರಿ ಮಾಡಿ ಅರಮನೆಯಲ್ಲಿ ಕೊಂಡೋಗಿ ಸೇರಿಸ್ಬಿಟ್ಟು ಬಂದು ನಾನು ಕಾವಲನ್ನು ಹಾಕಿಬಿಟ್ಟು ತಿರ್ಗಾನು ಪೊಕಿಷದ
ಕೋಣೆಗೆ ಹೋಗೋಕ್ಕೆ ಅಂದ್ಕೊಂಡೆ. ಅಷ್ಟರಲ್ಲಿ ಬೇರೆ ದೊಡ್ಡ ಸಂಭವಗಳು ನಡೆದುಬಿಡ್ತು. ಚಕ್ರವರ್ತಿ ಸತ್ತೋದ್ರು ಅಂತ ಹೇಳಿ ಯಾರೋ ಅವರನ್ನು ಕೊಂದಾಕ್ಬಿಟ್ಟಿದ್ದಾರೆ ಅಂತಲೂ ಹೊರಗಡೆ ವದಂತಿ ಹಬ್ಕೊಂಡ್ಬಿಟ್ಟದು. ತಕ್ಷಣ ಕುಡುಂಬಳ ಅವರ ಸೈನಿಕಗಳನ್ನು ಹಿಡ್ಕೊಂಡು ಕೋಟೆಯನ್ನು ಒಡೆಯೋ ಹಾಗೆ ಆರ್ಡರ್ ಮಾಡಿಬಿಟ್ರಂತೆ. ವೇಳಿರ ಪಡೆ ಜೊತೆ ಕೈಕೋಳರ ಪಡೆಯನ್ನು ಬಂದು ಸೇರ್ಕೊಂಡ್ಬಿಡ್ತು. ನಮ್ಮ ವೀರಗಳು ಆ ಸಮಯ ಆಯುಧವಾಗಿಲ್ಲ. ಅವ್ರುಗಳಿಗೆ ಕಟ್ಲೆ ಹಾಕೋಕ್ಕೆ ನಾನು ಕೋಟೆ ಬಾಗಿಲಲ್ಲಿಲ್ಲ. ಆದ್ದರಿಂದ ವೇಳಿರ ಪಡೆ ಕೈಕೋಳ ಪಡೆ ಸೈನಿಕರು ಕೋಟೆ ಬಾಗಿಲನ್ನು ಒಡ್ಕೊಂಡು ಗೋಡೆಗಳೆಲ್ಲ ದೂಕಿನೂ ಒಳಗೆ ಬರೋಕ್ಕೆ ಶುರು ಮಾಡಿಬಿಟ್ರು. ಈ ಸುದ್ದಿಯನ್ನು ಕೇಳಿದ ತಕ್ಷಣ ನಾನು ಕೋಟೆ ಬಾಗಿಲಿಂದ ಹೋಗಿ ಸೇರೋ ಒಳಗೇನೆ ಸಾವಿರಾರು ವೀರರುಗಳು ಕೋಟೆಯ ಒಳಗೆ ದೂರಿಬಿಟ್ರು. ನಮ್ಮ ಸೈನಿಕರು ಸುಮಾರು 2,000 ಜನ ಅಷ್ಟೆ. ಅವ್ರುಗಳಿಂದ ಹೊರಗಡೆಯಿಂದ ಬಂದವ್ರಗಳ ಜೊತೆ ಧೀರದಿಂದ ಜಗಳ ಮಾಡಿದರು. ನಾನು ಹೋಗಿ ಆ ಕಟ್ಲೆಗೆ ನಾನು ಹೋಗಿ ಆರ್ಡರ್ ಮಾಡಿ ಜಗಳವನ್ನು ನಿಲ್ಲಿಸಿದೆ. ನಮ್ಮ ಸೈನಿಕರುಗಳನ್ನು ಒಂದೇ ಕಡೆ ಸೇರಿಸ್ಕೊಂಡೆ. ಇನ್ಮೇಲೆ ಕೋಟೆ ಒಳಗೆ ಇರೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ನಮ್ಮ ಸೈನಿಕರುಗಳ ಜೊತೆ ಹೊರಗಡೆ ಬಂದುಬಿಟ್ಟಿದ್ದೀನಿ. ವೇಳಿಲು ಕೈಕೊಳ್ಳರು ಪಡೆಗಳು ನಮ್ಮನ್ನು ತಡಿಸಿ ನಿಲ್ಸೋಕೆ ನೋಡಿತು. ತಡಿಸಿದವ್ರನ್ನೆಲ್ಲ ಕಟ್ಟು ಮಾಡಿ ಬೀಳಿಸ್ಬಿಟ್ಟು ಹತಾಹತ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟಿದ್ದೀವಿ. ಪಳುವರು ಕುಟುಂಬದಲ್ಲಿ ಸೇರಿದವ್ರಿಗಾದರೂ ಮಧುರಾಂಧತೆಯವ್ರಿಗಾದರೂ ಒಂದು ಚಿಕ್ಕ ಕೆಟ್ಟದ್ದು ನಡೆದರೂ ಕೊಳಂಬಾಳು ವಂಶವನ್ನು ಗುಂಪಿನ ಸತೆ ಹಂಗೆ ಅಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬೂದಿ ವಿಕ್ರಮ ಕೇಸರಿಗೆ ಸುದ್ದಿ ಕಳಿಸಿದ್ದೀನಿ. ಆಮೇಲೆ ನೀವು ಕಡಂಬೂರಲ್ಲಿ ಇರ್ತೀರ ಅಂದ್ಕೊಂಡು ನಿಮ್ಮನ್ನೇ ಸೇರಿಸ್ಕೋತರ ಬೇಗ ಬಂದೆ. ಇದರಲ್ಲಿ ಕುಡಮರಟ್ಟಿಯ ಆರಿನ ಮೇಲೆ ಕೆರೆಯಲ್ಲಿ ಕಂದನ್ಮಾರ ಕುದುರೆ ಮೇಲೆ ಏರಿ ಹಾರ್ಕೊಂಡು ಬಂದ. ಪಳುವರು ಪನೆ ದಾಟಿಲ ಚಿನ್ನವನ್ನು ನೋಡಿದ ತಕ್ಷಣ ಅಲ್ಲೇ ನಿಂತ. ಆಮೇಲೆ ಅವನು ಕೊಂಡು ಬಂದ ಸುದ್ದಿ ನನ್ನನ್ನು ತುಂಬ ಆಶ್ಚರ್ಯಪಡುವ ಹಾಗೆ ಮಾಡಿಬಿಡ್ತು. ನೀವು ಕಡಂಬೂರಿಂದ ತಂಜೆಗೆ ಹೊರಟಿ ಕೆಲವು ದಿನಗಳಾಯಿತು ಅಂತಲೂ ನಿಮ್ಗಳಿಗೆ ದೊಡ್ಡ ಸಂಪೂರ್ಣ ಸುದ್ದಿ ಕಳಿಸಿ ಇರೋದಾಗಿ ಹೇಳಿದ. ನೀವು ತಂಜೆಗೆ ಬಂದು ಸೇರಲೇವೇ ಇಲ್ಲ ಅಂದ್ರೆ ಗೊತ್ತಿದ್ರು ಅವನು ಆಶ್ಚರ್ಯಪಟ್ಟು ಬಿಟ್ಟ. ಆಮೇಲೆ ಸಂಬೂರಿ ಏನು ತಾನೇ ಸುದ್ದಿ ಹೇಳಿ ಕಳಿಸಿದ್ದಾರೆ ಅಂತ ಕೇಳಿದೆ. ಯುವರಾಜ ಕರಿಗಾಲರು ಸತ್ತೋಗ್ಬಿಟ್ರು ಅಂತಲೂ ಅವ್ರನ್ನ ವಂದಿತೆಯನ್ನು ಕೊಂದುಬಿಟ್ಟ ಅಂತಲೂ ಆದ್ದರಿಂದ ಮಧುರಾಂಧತೆಯನ್ನು ಸಿಂಹಾಸನದಲ್ಲಿ ಕೂಡಿಸಿ ಇಟ್ಟಕ್ಕೆ ಇದೇನೇ ಸರಿಯಾದ ಸಮಯ ಅಂತಲೂ ಅದಕ್ಕೆ ಬೇಕಾಗಿದ್ದನ್ನು ತಕ್ಷಣ ಮಾಡಬೇಕು ಅಂತ ಹೇಳಿನ ನಮ್ಮನ್ನು ಸೇರಿದವ್ರಿಗೆಲ್ಲ ಪತ್ರ ಕಳಿಸ್ಬಿಟ್ಟ. ಬೇಕು ಅಂತ ಪತ್ರ ಕಳಿಸಿ ಪಡೆಯನ್ನು ತೆರಳಿಸ್ಬೇಕು ಅಂತ ಹೇಳಿ ಇನ್ನೊಂದು ದೊಡ್ಡ ಸಂಬೋರಿಯರು ಹೇಳಿ ಕಳಿಸಿದ್ದಾನಂತೆ. ಇದು ನನಗೂ ಸರಿ ಅನಿಸಿತ್ತು. ನೀವು ನಿಮ್ಮ ಬಲವನ್ನು ತೆರಳಿಸ್ಕೊಂಡಿದ್ದ ಸಮಯದಲ್ಲೇ ಅದು ಕೆಲಸದಲ್ಲೇ ಪಾಲ್ಗೊಂಡಿರ್ತೀರಾ ಅಂದ್ಕೊಂಡು ಬೇಗ ಬಂದು ಸೇರಿಬಿಡ್ತೀರಾ ಅಂತ ನಂಬಿದ್ದೆ. ನಮ್ಮ ಪಳುವರು ಪಡೆಗಳು ಮಣಿಯಾರ್ಗನ್ನು ಕೊಳ್ಳಿಡಕ್ಕೂ ಮಧ್ಯದಲ್ಲಿ ತಿರುಮರ ಬೆಟ್ಟದಲ್ಲಿ ಕೊಂಡೋಗಿ ಸೇರಿಸಿದ್ದೆ. ತಕ್ಷಣ ಪತ್ರಗಳು ಬರೆಯೋಕ್ಕೇಳಿ ಮಳಪಾಡಿ ತನ್ನವನ್ನು ಮಳವರ ಹಿಡ್ಕೊಂಡು ತುರುಕಿಳ ಮುಮ್ಮುಡಿ ಪಲ್ಲವರಾಯರು ತಾಂತಂಗಿ ಕಲಿಗಿರಾಯರು ಒಣಗಾಂಬಡಿ ಮುಂತಾದವರು ಎಲ್ರಿಗೂ ಸುದ್ದಿ ಹೇಳೋ ಹಾಗೆ ಕಳಿಸ್ಬಿಟ್ಟೆ. ಅವ್ರುಗಳು ಎಲ್ಲರನ್ನ ಪಡೆಗಳನ್ನು ತೆರಳಿಸ್ಕೊಂಡು ತಿರುಪುರಂಬಿ ಎಂಬ ಹತ್ತಿರ ಆದಷ್ಟು ಬೇಗ ಬಂದು ಸೇರುವ ಹಾಗೆ ಬರ್ತಿದ್ದೀನಿ. ಅಣ್ಣ, ನಿಮ್ಗೆ ಸ್ವಲ್ಪನೂ ವಿಚಾರ ಬೇಡ. ಕುಡುಂಬಾಳೂರು ಬೇಳನನ್ನು ತಿರ್ಕೋಲು ಮಳೆಮಣ್ಣು ತಿರ್ಗನು ತಲೆ ಕೆಳಗಡೆ ತಲೆ ಎತ್ತಕ್ಕೆ ಆಗದೆ ಇರುವ ಅಳಿಸಿ ಹಾಕಿಬಿಟ್ಟು ಬಿಡ್ತೀವಿ. ತಂಜಾವೂರು ಕೋಟೆಯನ್ನು ತಿರುಗಾನು ಹಿಡಿದು ಬಿಡ್ತೀವಿ. ಮಧುರಾಂಧ ದೇವರನ್ನ ಸಿಂಹಾಸನದಲ್ಲಿ ಹತ್ತಿಸ್ಬಿಡೋಣ ಅಂತ ಹೇಳಿ ಚಿಕ್ಕಪಳಿವೆಟ್ಟರು ಉತ್ಸಾಹದಿಂದ ವೀರ ಗರ್ಜನೆ ಮಾಡಿದರು. ಆದರೆ ಅವರ ಮಾತುಗಳು ದೊಡ್ಡಪಳಿವೆಟ್ಟರಿಗೆ ಸ್ವಲ್ಪನೂ ಉತ್ಸಾಹ ಕೊಟ್ಟಿಲ್ಲ. ಅವರ ಗಮನ ದಿಢೀರಂತ ಬೇರೆ ಕಡೆ ಹಾರಿಸಿತು. ಅದು ಯಾರು ಮುಖದಲ್ಲಿ ಕೈಯನ್ನು ಇಟ್ಕೊಂಡು ಬಿಕ್ಕಿ ಅಳ್ತಾ ಇರೋದು ಯಾರು ಅಂತ ಕೇಳಿದ್ರು. ಅಣ್ಣ, ಗೊತ್ತಾಗ್ಲಿಲ್ವಾ? ಅವ್ರುಗಳು ತಾನೇ ಚಿಕ್ಕರಾಣಿ, ಪಾಪ ನಿಮ್ಮನ್ನು ಕಾಪಾಡಿಸಕ್ಕೆ ಟ್ರೈ ಮಾಡಿದ್ದಿಲ್ಲ, ತುಂಬ ಕಷ್ಟಪಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರ ಬಗ್ಗೆ ನಾನು ತಪ್ಪು ಹೇಳಿದ್ದೆಲ್ಲ ಕ್ಷಮಿಸ್ಬಿಡಿ ಅಣ್ಣ. ಮಂತ್ರವಾದಿ ರವಿದಾಸನ ಅವನ ಕುಂಬುಗಳನ್ನು ನಿಮ್ಮನ್ನು ಸೆರೆ ಹಾಕಿಕೊಂಡು ಬಂದರು ಅಂತನೂ ಚಿಕ್ಕರಾಣಿ ತಾನೇ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದು ಕಾಪಾಡಿದರು ಅಂತನೂ ತಿಳ್ಕೊಂಡೆ. ಅದು ನಿಜ ತಾನೇ ಅಂತ ಕೇಳಿದರು ಕಾಲಂದ ಕಂಡ. ದೊಡ್ಡಪಳಿವೆಟ್ರೆ ಹೌದೌದು, ಚಿಕ್ಕರಾಣಿ ತಾನೇ ನನ್ನ ಉಸಿರನ್ನು ಕಾಪಾಡಿದ್ರು. ನಂದಿನಿ ನನಗೆ ಸೇವೆ ಮಾಡಿ ಇಲ್ಲದೇ ಇದ್ದರೆ ನನ್ನನ್ನು ನೀವು ಉಸಿರಿಂದ ನೋಡೋಕ್ಕಾಗಲ್ಲ. ಲೋಕಕ್ಕೆ ನಿಜ ಗೊತ್ತಿಲ್ಲದೆ ಹೋಗಿರತ್ತೆ ಅಂತ ಹೇಳಿದರು. ಚಿಕ್ಕರಾಣಿನ ತುಂಬ ಮೆಚ್ಚಬೇಕಾದ ದೊಡ್ಡ ಗುಣ ನನಗೇನೆ ಗೊತ್ತಾಗದೆ ಹೋಗ್ಬಿಡ್ತು. ಲೋಕದಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದರು ಕಾಲಂದಕಣ್ಣ. ದೊಡ್ಡ ಪಳಿವೆಟ್ರೆ ಅದನ್ನು ಗೌನಿಸಿದೆ. ನಂದಿನಿ, ಇನ್ನೂ ಇಲ್ಲಿಂದ ನೀನು ಹೋಗ್ಲಿಲ್ವಾ? ಗುಹೆ ದಾರಿಯಿಂದ ಹತ್ತಿ ಹೋದವ್ರಗಳ ಜೊತೆ ಅವಳು ಹೋಗಿರ್ತಾಳೆ ಅಂತಲ್ವ ನಾನು ಅಂದ್ಕೊಂಡೆ ಅಂತಂದರು. ನಿಮ್ಮನ್ನು ಬಿಟ್ಟುಬಿಟ್ಟು ಚಿಕ್ಕರಾಣಿ ಯಾಗ ಹೋಗ್ತಾರಣ್ಣ ಅಂತ ಕೇಳಿದರು ಚಿಕ್ಕಪಳಿವೆಟ್ರೆ. ಅದು ಹೋಗಲಿ, ನೀವು ಇದ್ದಿದ್ದ ಜಾಗದಲ್ಲಿ ನಾನು ಬಂದಿರೋದನ್ನು ಹೇಗೆ ಕಂಡುಹಿಡಿದು ಬಂದಿರಿ ಅಂತ ಹೇಳಿದರು ದೊಡ್ಡವರು.
ತಿರುಪರಂಬೆಯ ಪಳ್ಳಿಪಡೆಯ ಹತ್ರ ನಾವು ಉಳಿದಿದ್ದೀವಿ. ಕಂದನ್ ಮರ ಕೊಳ್ಳಿಡ ಕರೆಯವರವಾಗಿ ಕಾವಲು ಮಾಡ್ಕೊಂಡಿದ್ದ. ಅಲ್ಲಿ ಸೇಂದನಂದ ಹಡಗಿನಲ್ಲಿ ಹತ್ತಕ್ಕೆ ಟ್ರೈ ಮಾಡ್ಕೊಂಡಿರೋದನ್ನು ನೋಡಿ ಅವನು ಹಿಡ್ಕೊಂಡು ಬಂದ. ಸೇಂದನಂದ ಮುಂಚೆ ಒಂದು ಸರಿ ವಂದಿತೇವನ್ನ ತಪ್ಪಿಸೋಕ್ಕೆ ಹೆಲ್ಪ್ ಮಾಡಿದ್ದಿಂದ ಅವನು ಕೆಲವು ಕಾಲ ನಾನು ಸೆರೆಯಲ್ಲಿ ಇಟ್ಟಿದ್ದು ನಿಮಗೆ ನೆನಪಿರುತ್ತೆ. ಅವನ ಹೆಸರಲ್ಲಿ ಕಂದನ್ಮಾರನಿಗೆ ಮೊದಲೇ ತುಂಬ ಕೋಪ. ಇವಾಗ ಏನೋ ಗೂಢಾಚಾರಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನುಮಾನ ಮಾಡಿಕೊಂಡು ಹಿಡ್ಕೊಂಡು ಬಂದ. ಅವನ ಹತ್ರ ವಿಚಾರ ಮಾಡಿದಾಗ ನಿಮ್ಮ ಬಗ್ಗೆ ಗೊತ್ತಾಯಿತು. ಅವನ ಮಾವನ ಮಗಳು ಪೂಂಗುಳ್ಳಿನ ಯಾರೋ ಕೊಲೆಗಾರನ್ನ ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದನ್ನು ಕೇಳಿ ಇವನು ಅವಳನ್ನು ಹುಡ್ಕೊಂಡು ಹೊರಟನಂತೆ. ಪೂಂಗುಳ್ಳಿ ಅವನ ಜೊತೆ ಅವನನ್ನು ತನ್ನ ಜೊತೆ ಬರಬಾರ್ದು ಅಂತ ಹೇಳಿ ತಿರ್ಗಾ ಕಳಿಸ್ಬಿಟ್ಲಂತೆ. ಆದ್ರೂ ಇವನು ಅವಳಿಗೆ ಗೊತ್ತಾಗದೆ ಹಿಂಬಾಲಿಸ್ಕೊಂಡು ಬಂದಂತೆ. ಆವಾಗ ತಿರುಪುರಮೆ ಎಂಬ ಪಳಿಪಡೆ ಹತ್ರ ಸಂಸ್ಕಾರಗಳು ಕೆಲವರು ಸೇರಿ ಮಾತಾಡೋದನ್ನು ಅವನು ಬಚ್ಚಿದ್ದು ಕೇಳಿದನಂತೆ. ಆವಾಗ ತಾನೇ ನಿಮ್ಮನ್ನು ರವಿದಾಸನು ಗುಂಪು ಸೆರೆ ಹಿಡಿದು ಪಚ್ಚೆಮಲೆ ಪ್ರಾಂತ್ಯಕ್ಕೆ ಕೊಂಡು ಹೋಗಿರೋ ಹಾಗೆ ತಿಳಿದಿತ್ತಂತೆ. ಪೂಂಗುಳ್ಳಿನು ವೈಷ್ಣವನ ಆಳ್ವಾರ್ಕಡಿಯನ್ನು ಪಚ್ಚೆಮಲೆಗೆ ಹೋಗೋದನ್ನು ತಿಳ್ಕೊಂಡು ಇವನು ಅವ್ರುಗಳಿಗೆ ಗೊತ್ತಿಲ್ಲದೆ ಹಿಂಬಾಲಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದನಂತೆ. ಇದನ್ನೆಲ್ಲ ಕೇಳಿದ ತಕ್ಷಣ ನಾನು ಕಂದನ್ಮಾರನು 50 ಸೈನಿಕರನ್ನ ಕರ್ಕೊಂಡು ಹೊರಟಿದ್ವಿ. ಸೇಂದನಂದ ತಾನೂ ಬರೋ ಹಾಗೆ ಹಠ ಮಾಡಿದ್ದಾನೆ. ಅದು ಒಳ್ಳೇದಕ್ಕೆ ಅಂತ ಹೇಳಿ ಅವನ ಒಂದು ಕುದುರೆ ಮೇಲೆ ಕಟ್ಟು ಹಾಕಿ ಕರ್ಕೊಂಬಂದಿದ್ವಿ. ಬಂದಿದ್ದು ಒಳ್ಳೇದಾಯಿತು, ನಿಮ್ಮನ್ನು ಕಂಡುಹಿಡಿದು ಬಿಟ್ಟಿದ್ವಿ. ಇನ್ನೇನು ವಿಚಾರ ಅಣ್ಣ, ತಕ್ಷಣ ಹೊರಡಿ, ನಿಮ್ಗೆ ಯಾವುದೂ ಶ್ರಮಾನ ಬರದೆ ಆಳುಗಳನ್ನ ಕೊಂಡು ಎತ್ಕೊಂಡು ಹೋಗೋಕ್ಕೆ ಏರ್ಪಾಡು ಮಾಡ್ತೀನಿ. ಇಷ್ಟರಲ್ಲಿ ತಿರುಪುರಮಯದಲ್ಲಿ ದೊಡ್ಡ ಸೈನ್ಯ ಸೇರಿರುತ್ತೆ. ತಂಜಾವೂರು ಕೋಟೆಯನ್ನು ಒಂದು ಜಾಮದ ಒಳಗೆ ತಿರ್ಗಾ ಕೈ ಹಿಡಿಬೋದು ಅಂತ ಹೇಳಿದರು ಚಿಕ್ಕಪಳ್ಳಿಯೊಟ್ಟರು. ಹೌದು, ತಂಜಾವೂರಿಗೆ ತಕ್ಷಣ ಹೋಗಬೇಕಾಗಿದ್ದೆ ಅಂತ ಹೇಳಿಕೊಂಡು ದೊಡ್ಡಪಳ್ಳಿಯೊಟ್ಟರು ಎದ್ದು ನಿಂತರು. ನಂದಿನಿದೇವಿ ಕೂತಿದ್ದ ಜಾಗವನ್ನು ನೋಡಿ ಮೆತ್ತಗೆ ನಡೆದರು. ಇಷ್ಟು ಹೊತ್ತೂ ಒಂದು ಬೆಟ್ಟದ ಕಲ್ಲಿನ ಮೇಲೆ ಕೂತ್ಕೊಂಡು ಬಿಕ್ಕಿ ಅಳ್ತಾ ಇದ್ದಿದ್ದ ನಂದಿನಿ ದೊಡ್ಡಪಳ್ಳಿಯೊಟ್ಟರು ಗಂಟ್ಲನ್ನು ಥರ ಮಾಡಿದ್ದ ಗರ್ಜನೆಯನ್ನು ಕೇಳಿ ಸಡನ್ನಾಗಿ ಎದ್ದು ನಿಂತ್ಕೊಂಡ್ಲು. ಹುಚ್ಕೊಂಡ ಕಣ್ಣುಗಳಿಂದ ಸುತ್ತಮುತ್ತ ನೋಡಿದಳು. ಅವಳಿಗೆ ತುಂಬ ಹತ್ತಿರ ನಿಂತಿದ್ದ ಆಳ್ವಾರ್ ಕಡೆಯನ್ನು ಮೆತ್ತಗಾದ ಧ್ವನಿಯಲ್ಲಿ, ನಂದಿನಿ, ಇವಾಗಲಾದರೂ ನಿನ್ನ ಸಮ್ಮತಿಯನ್ನು ಹೇಳಿ ನನ್ನ ಜೊತೆ ಬರ್ತೀನಿ ಅಂತ ಒಂದು ಮಾತು ಹೇಳು. ಈ ನಾಡನ್ನು ಬಿಟ್ಟು ನಾರ್ತ್ ಕಡೆ ನಾಡಿಗೆ ಹೋಗೋಣ. ಬೃಂದಾವನ, ನಾರ್ತ್ ಮಧುರೆ, ಅಯೋಧ್ಯೆ, ಕಾಶಿ, ಹರಿದ್ವಾರ, ಋಷಿಕೇಶ ಮುಂತಾದ ಕ್ಷೇತ್ರಗಳಿಗೆ ಪ್ರಯಾಣ ಮಾಡೋಣ. ಶ್ರೀಮನ್ನಾರಾಯಣನ ತಿರುನಾಮವನ್ನು ಹೇಳಿಕೊಂಡು ಆಳ್ವಾರ್ಗಳನ್ನ ಪಾಸುರಗಳನ್ನು ಆಡಿಕೊಂಡು ನಮ್ಮ ಬಾಳನ್ನು ಆನಂದವಾಗಿ ಕಾಲ ಕಳೆಯೋಣ. ನಾನು ನನ್ನ ರಾಜಾಂಗ ಕೆಲಸವನ್ನು ಬಿಟ್ಟುಬಿಟ್ಟು ನಿನ್ನ ಜೊತೆನೇ ಬರೋಕ್ಕೆ ಆಯುಧವಾಗಿದ್ದೀನಿ ಅಂತಂದ. ನಂದಿನಿ ಕಣ್ಣುಗಳಲ್ಲಿ ನೀರು ತುಂಬುತ್ತಾ ಅವನ್ನ ನೋಡಿ, ತಿರುಮಲೆ, ನಾನು ಇಷ್ಟೊಂದು ದ್ರೋಹ ಮಾಡಿನೂ ನೀನು ನನ್ನ ಹತ್ರ ಇಟ್ಟಿದ್ದ ಅಭಿಮಾನ ಮಾಡಲಿಲ್ಲ. ನಿನಗೆ ನೀನು ನಮಸ್ಕಾರ ಮಾಡುವ ನಾರಾಯಣ ಅರುಳು ಕೊಡ್ತಾರೆ ಅಂತ ಹೇಳಿದ. ಅದೇ ಸಮಯದಲ್ಲಿ ಪೂಂಗುಳ್ಳಿ ಸೇಂದನಂದ ನಂತರ ಅದೋ ಪಳುವೂರು ಚಿಕ್ಕರಾಣಿಯನ್ನು ನೋಡು, ನನ್ನ ಅತ್ತೆ ಹಾಗೇವೇ ತೋರಿಸ್ತಾಳೆ ಅಲ್ವಾ ಅಂತ ಕೇಳಿದ್ರು. ಹೌದು, ತಲೆಯನ್ನು ಹಿಂಗೆ ಹಾಕ್ಕೊಂಡು ತದ್ರೂಪವಾಗಿ ನಿನ್ನ ಅತ್ತೆ ಥರನೇ ಇದೆ ಅಂತ ಅಂದ ಸೇಂದನಂದ. ಇನ್ಮೇಲೆ ನನ್ನ ಅತ್ತೆ ಇವಳೇನೆ. ಅತ್ತೆ ಹತ್ರ ಇಷ್ಟು ಕಾಲ ನಾನು ಇಟ್ಟಿದ್ದ ಪ್ರೀತಿಯನ್ನು ಇನ್ಮೇಲೆ ಪಳುವೂರು ಚಿಕ್ಕರಾಣಿ ಮೇಲೆ ಇಡ್ತೀನಿ ಅಂತ ಅಂದಳು. ನನ್ನನ್ನು ಸೇರಿಸ್ಕೊಳ್ಳು ಪೂಂಗುಳ್ಳಿ ಅಂತ ಅಂದ ಅಮುದ. ದೊಡ್ಡಪಳ್ಳಿಯೊಟ್ಟರು ಇಷ್ಟರಲ್ಲಿ ನಂದಿನಿ ಇದ್ದಿದ್ದ ಜಾಗಕ್ಕೆ ಸಮೀಪವಾಗಿ ಬಂದುಬಿಟ್ರು. ಅದನ್ನು ಕಂಡಿದ್ದ ನಂದಿನಿ ಅವ್ರಿಗೆ ಮುಂಚೆ ಭೂಮಿಯಲ್ಲಿ ಬಿದ್ದು ನಮಸ್ಕಾರ ಮಾಡಿದಳು. ಅವ್ರ ಪಾದಗಳನ್ನು ಮುಟ್ಟಿ ಕಣ್ಣಲ್ಲಿ ಒತ್ತಿಸ್ಕೊಂಡಳು. ಪೂಂಗುಳ್ಳಿ ಭೂಮಿಯಿಂದ ಎದ್ದಿದ ತಕ್ಷಣ ನಂದಿನಿ ದೊಡ್ಡಪಳ್ಳಿಯೊಟ್ಟರು ಒಂದು ಸತಿ ನೋಡಿದಳು. ಚಕ್ ಅಂತ ತಿರುಗಿದಳು. ಸ್ವಲ್ಪ ದೂರದಲ್ಲಿ ಚಿಕ್ಕಪಳ್ಳಿಯೊಟ್ಟರು ಮುಂತಾದವರು ಕೊಂಡು ಬಂದು ನಿಲ್ಲಿಸಿದ್ದ ಕುದುರೆಗಳ ಮೇಲೆ ಅವಳು ದೃಷ್ಟಿ ಬಿತ್ತು. ಅವಳು ನಿಂತಿದ್ದ ಜಾಗವನ್ನು ನೋಡಿ ಬೇಗ ಓಡಿದಳು. ಎಲ್ಲಕ್ಕಿಂತ ಮುಂಚೆ ನಿಂತ ಕುದುರೆ ಮೇಲೆ ಹಾರಿ ಹತ್ತಿಸ್ಕೊಂಡ್ಳು. ಕುದುರೆಗಳನ್ನ ದಾರವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಕುಲುಕಿ ತಟ್ಟುಬಿಟ್ಲು. ಕುದುರೆ ಹಾರಿಕೊಂಡು ಓಡೋಕ್ಕೆ ಶುರು ಮಾಡಿತು. ಅಷ್ಟು ತನಕ ನಂದಿನಿನ ಯೋಚನೆ ಏನು ಅಂತಲೇ ಗೊತ್ತಿಲ್ಲದೆ ಹಂಗೆ ಸ್ಟನ್ ಆಗಿ ನಿಂತವರು ಇವಾಗ ಅವಳನ್ನ ಫಾಲೋ ಮಾಡೋಕ್ಕೆ ಯತ್ನ ಮಾಡಿದರು. ಚಿಕ್ಕಪಳ್ಳಿಯೊಟ್ಟರು ಆಳ್ವಾರ್ ಕಡೆ ಸೇಂದನಂದ ಪೂಂಗುಳ್ಳಿ ಎಲ್ಲರನ್ನೇ ಒಂದು ವಜ್ಜೆ ಮುಂದೆ ಹಾಕಿದ್ರು. ದೊಡ್ಡಪಳ್ಳಿಯೊಟ್ಟರು ನಿಲ್ಲಿ ಅಂತ ಹೇಳಿ ಗರ್ಜನೆ ಮಾಡಿದರು. ಎಲ್ಲರೂ ತಿರ್ಗಾನು ಹಂಗೆ ನಿಂತುಬಿಟ್ರು. ದೊಡ್ಡಪಳ್ಳಿಯೊಟ್ಟರನ್ನೇ ನೋಡ್ಕೊತಾ ಇದ್ದರು. ದೊಡ್ಡಪಳ್ಳಿಯೊಟ್ಟರು ಕುದುರೆಯ ಮೇಲೆ ನಂದಿನಿನ ರೂಪವನ್ನು ನೋಡಿಕೊಂಡೇ ನಿಂತರು. ಅತಿವೇಗವಾಗಿ ಗಾಳಿ ಹಾಗೆ ಹಾರ್ಕೊಂಡು ಹೋಗಿದ್ದ ಕುದುರೆ ತುಂಬ ಬೇಗ ಬೆಟ್ಟದ ಅಡಿವಾರದ ಕಾರ್ನರಲ್ಲಿ ತಿರುಗಿತ್ತು. ಅವ್ರುಗಳ ದೃಷ್ಟಿಯಿಂದ ಕುದುರೆ ಮರೆಯಾಗಿತ್ತು. ಹೌದು, ಪಳುವೂರು ಚಿಕ್ಕರಾಣಿ ನಂದಿನಿ ದೇವಿನೂ ಮರೆಯಾಗಿಬಿಟ್ಲು. ಇನ್ಮೇಲೆ ಅವಳನ್ನು ಈ ಕಥೆಯಲ್ಲಿ ನಾವು ನೋಡೋಕ್ಕಾಗಲ್ಲ.
ಒಂದು ವೇಳೆ ತುಂಬ ವರ್ಷಗಳಾದಮೇಲೆ ಬೇರೆ ಕಡೆ ಬೇರೆ ಸಿಚುವೇಶನ್ನಲ್ಲಿ ನೋಡೋ ಹಾಗೆ ಆಗ್ಬೋದು, ಯಾರು ಕಂಡಿದ್ರು ಹೇಳೋಕ್ಕಾಗತ್ತೆ ಅಂತ. ಇಷ್ಟರಲ್ಲಿ 47ನೇ ಸಂಚಿಕೆ ಮುಗಿಯಿತು.